ಮಾಡುವಂಥದ್ದು ಈ ಎಲ್ಲ ಆಧಾರರಹಿತ ಆರೋಪಗಳು. ಯಾಕೆಂದರೆ ಮೊದಲನೇದಾಗಿ ನಾವು ಶೆಡ್ಯೂಲ್ದಲ್ಲಿ ಹಾಕ್ತೀವಿ ಅಂತ ಹೇಳಿದ್ವಿ. ಅವ್ರು ಶೆಡ್ಯೂಲ್ದಲ್ಲೆಲ್ಲ ನೀವು ಬಿಲ್ದಲ್ಲೇ ಹಾಕಿರಿ. ಆಯ್ತು, ಅಫಿಷಿಯಲ್ ಅಮೆಂಡ್ಮೆಂಟ್ ತರ್ತೀವಿ ಅಂತ ಹೇಳಿದ್ವಿ. ಮೊನ್ನೆನ ದ ಡೇ ಆನ್ ವಿಚ್ ಬಿಲ್ ಪ್ರೆಸೆಂಟೆಡ್ ಅವತ್ತು ಹೇಳಿದ್ವಿ ನಾವು ಇದನ್ನು ಅಫಿಷಿಯಲ್ ಅಮೆಂಡ್ಮೆಂಟ್ದಲ್ಲಿ ಬಿಲ್ ಇಟ್ ಇಸ್ ಪಾರ್ಟ್ ಆಫ್ ದಿ ಬಿಲ್. ಕರ್ನಾಟಕ 28ರಿಂದ 42 ಆಗ್ತದೆ. 50% ಎಲ್ಲ ವಾಟ್ ಎವರ್ ಇಟ್ ಈಸ್ ವಿತ್ ನಂಬರ್ ಹಾಕ್ತೀವಿ ಅಂತ ಹೇಳಿ ನಾವು. ವಿತ್ ನಂಬರ್ ಕರ್ನಾಟಕ 42, ತಮಿಳುನಾಡು 39ರಿಂದ 60. ಯಾಕಂದ್ರೆ 40 ಅರ್ಧ ಮಾಡೋಕ್ಕಾಗಲ್ಲ. ಸೊ 60 ಈ ನಂಬರ್ ಸಹಿತ ಹಾಕಿ ನಾವು ಅಮೆಂಡ್ಮೆಂಟ್ ತರ್ತೀವಿ. ಯು ಸೇ ಓಕೆ. ಸ್ಪೀಕರ್ ಮಾತುಕತೆ ಮಾಡಿದರು, ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಮಾತಾಡಿದರು. ಐ ಡಿಡ್ ನಾಟ್ ಅಗ್ರಿ. ಇದು ನೆಪ, ಕಳ್ಳನಿಗೊಂದು ಪಿಳ್ಳೆ ನೆಪ. ಥ್ಯಾಂಕ್ ಯು ಸರ್. ನೀವು ಮಾಡಿದರೆ ಇವರೇನು ದಕ್ಷಿಣದ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಅಂತ ಈಗ ಸುಳ್ಳು ಹೇಳ್ತಾ ಇದ್ದಾರೆ. ಇವರ ವಾದದಿಂದ ದಕ್ಷಿಣದ ರಾಜ್ಯಕ್ಕೆ ಮತ್ತು ಸಣ್ಣ ರಾಜ್ಯಗಳಿಗೆ ಅನ್ಯಾಯ ಆಗ್ತದೆ. ಅಂದರೆ ಇವತ್ತು 2011 2021ಕ್ಕೆ ಆಗಬೇಕಾಗಿದ್ದು 2026ರಲ್ಲಿ ಸೆನ್ಸಸ್ ಆಗ್ತಾ ಇದೆ. ಈಗ ನಮ್ಮ ಜನಸಂಖ್ಯೆ ಕಮ್ಮಿ ಆಗಿದೆ. ಸೊ ವಾಟ್ ವಿ ಸೆಡ್, ಇನ್ಸ್ಟೆಡ್ ಆಫ್ ಸೆನ್ಸಸ್ ಡೀಲಿಂಕ್ ಯಾಕೆ ಮಾಡ್ತಾ ಇದ್ದೀವಿ ನಾವು? ವೈ ಆರ್ ಡೀಲಿಂಕಿಂಗ್ ಸೆನ್ಸಸ್? ಆ ಡೀಲಿಂಕ್ ಮಾಡಿದರೆ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಬಿಕಾಸ್ ಸಮ್ ಆಫ್ ದಿ ಕಾನ್ಸ್ಟಿಟ್ಯೂನ್ಸಿ 40-45 ಲಕ್ಷ ಇದಾವೆ. ಈಗ ನಮ್ದ ಕಾನ್ಸ್ಟಿಟ್ಯೂನ್ಸಿ 20 ಲಕ್ಷ ಆಗಿದೆ. ಬೆಂಗಳೂರು ಉತ್ತರ ಒಂದು 40-45 ಲಕ್ಷ ಇರಬೇಕಿದೆ. ಹಾಗಾಗಿ ಇದನ್ನ ಡಿಲಿಮಿಟೇಷನ್ ಮಾಡಿ, ನಂಬರ್ ಜಾಸ್ತಿ ಮಾಡಿ, ಮತ್ತು ಇದ್ದ ಯಾವುದೇ ಎಕ್ಸಿಸ್ಟಿಂಗ್ ಸೀಟ್ಗಳಿಗೆ ತೊಂದರೆನೂ ಆಗಲಾರದಂತೆ ನಾವು ಡಿಲಿಮಿಟೇಷನ್ ಜೊತೆಗೆ ಈ ಮಹಿಳಾ ಮೀಸಲಾತಿ ಮಾಡ್ತಾ ಇದ್ದೀವಿ. ಇಲ್ಲ ಇದು ನೀವು ಬಿಲ್ದಾಗ ಕೊಡ್ರಿ ಅಂತ. ಆಕ್ಚುಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅದ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನದ? ವಾಟ್ ಎವರ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಇಫ್ ಮಿನಿಸ್ಟರ್ ಆರ್ ಪ್ರೈಮ್ ಮಿನಿಸ್ಟರ್ use the assurance, it is the part of the bill. But still okay. ನಾವೇನು ಹೇಳಿದ್ವಿ? Official amendment was ready. 50% and each state 50%. ಕರ್ನಾಟಕದಲ್ಲಿ 20 ಇದ್ದದ್ದು 42 ಆಗ್ತವೆ. ಇದು ನಾವು ಬಿಲ್ ಶೆಡ್ಯೂಲ್ದಲ್ಲಿ ಹಾಕ್ತಾ ಇದ್ವಿ. ದ್ಯಾಟ್ ಅಮೆಂಡ್ಮೆಂಟ್ ವಾಸ್ ಆಲ್ಸೋ ರೆಡಿ. ಈಗ ನಾವು 26/11 ಪ್ರಕಾರ ಮಾಡಿದ್ರೆ ಕರ್ನಾಟಕದ 28 ಇದ್ದಿದ್ದು 26 ಆಗ್ತದೆ. ಹಾಗಾಗಿ ಡಿಲಿಮಿಟೇಷನ್ ಮಾಡುವಂತ ಅವಶ್ಯಕತೆ ಯಾಕಿದೆ ಅಂತಂದ್ರೆ, ಒಂದು ಕಾನ್ಸ್ಟಿಟ್ಯೂನ್ಸಿ ದೊಡ್ಡದಾಗ ಮತ್ತು 26ರವರೆಗೆ ಇದೆ. ಇದು 26 ನಂತರ ನಮಗೆ we have to go for the delimitation. This is number 1. ಡಿಲಿಮಿಟೇಷನ್ ಇಲ್ಲ ಯಾಕೆ ಮಾಡೋದಿಲ್ಲ ಅಂತ ಕೇಳ್ತಾರೆ. ಇವ್ರು ಏನು ಹೇಳ್ಬೇಕು? ಪ್ರಿಯಾಂಕಾ ಗಾಂಧಿ ಇವ್ರು ಹಿಂಗೆ ಏನು ಪೆದ್ದಾಗಿ ಮಾತಾಡಿದ್ರೆ ಏನು ಹೇಳ್ಬೇಕ್ರಿ? ಎರಡನೇದ್ದು, ನಂಬರ್ ಜಾಸ್ತಿ ಆದ್ರೆ ಉತ್ತರ ಪ್ರದೇಶದಾಗ 120 ಆಗ್ತಾವೆ, ಕರ್ನಾಟಕದಾಗ 42 ಆಗ್ತಾವೆ. ರೇಷಿಯೋ ಮೊದಲು ಇದೇ ಇತ್ತು, 5 ಪಾಯಿಂಟ್ ಸಮಥಿಂಗ್ ಕರ್ನಾಟಕದ್ದಿತ್ತು. ಈಗ ಅಷ್ಟೇ ಇದೆ, 5.38 5.38. ಯಾಕಂದ್ರೆ ಅಷ್ಟೇ ಆ್ಯಡ್ ಮಾಡ್ತಾ ಇದ್ರು. ಸೊ ಇದು ಮೊದಲು ಆಗ್ಯದ ಆ ರೀತಿ ಒಂದು ಸ್ವಲ್ಪ ಒಂದು ಆಟ. ನೀವು 71 80 ಮಾಡಿ ಸರಿ ಇದ್ರ ನೀವು ಮಾಡಿರಲ್ಲ ಅದು. ಹಂಗಾರೆ ನಮ್ಮ ಪಂಡಿತ್ ನೆಹರೂಯಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ತನಕ ಎಲ್ಲರೂ ಮೂರ್ಖರಿದ್ದಾರೆ ಅಂತ ಒಪ್ಪಿಕೊಂಡು ಹಂಗಾರೆ 80 ಮಾಡಿದಾರ, ನಾವು ಮಾಡಿದ್ವಿ. ಸೊ 80ಕ್ಕೆ ಅವರಿಗೆ 50%, ನಮ್ಮ ದಕ್ಷಿಣದ ರಾಜ್ಯಕ್ಕೂ 50%. ವಾಟ್ ಎವರ್ ದಿ ಶೇರ್ ಯು ಹ್ಯಾಡ್ ಗಿವನ್ ವೇ ಬ್ಯಾಕ್, ಅದರ್ ಶೇರ್ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿಲ್ಲ. ವಿ ಆರ್ ನಾಟ್ ಚೇಂಜಿಂಗ್ ಎನಿ ಕಂಪೋಸಿಷನ್ ಆಫ್ ದಿ ಹೌಸ್. ಮೂರನೇದ್ದು,
ಉತ್ತರದಲ್ಲಿ ಅಂದರೆ ಉದಾಹರಣೆಗೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ ಇಲ್ಲೆಲ್ಲ ಬಿಜೆಪಿ ಸ್ಟ್ರಾಂಗ್ ಅದ, ಅಲ್ಲಿ ಸೀಟ್ ಜಾಸ್ತಿ ಆದರೆ ಇವ್ರಿಗೆ ಲಾಭ. ಅಂದ್ರೆ ನೀವು ಕೈನ ಬಿಟ್ರಿ ಅದನ್ನು. ಅಂದರೆ ಕೆಲವು ಕಡೆ ಈ ಭಾಷೆಯಾದ ಎಳ್ಳು ನೀರು ಬಿಟ್ರೇನ, ನಮಗೇನು ಬ್ಯಾಡಪ್ಪ ನೀವ ತೊಗೊಂಡು ಹೋಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಅದ, ಅದಕ್ಕೆ ಜಾಸ್ತಿ ಮಾಡ್ಕೋತಾರ ಅಂದ್ರೆ ನಾವು ಬರೋದಿಲ್ಲ ಅಂತ ನೀವು ಬಿಡಿ ಅಂದ್ರೆ ನೀವು ಸ್ಟ್ರಾಂಗ್ ಇಲ್ಲೇ ಇಲ್ಲ, ಇನ್ನು ಬರೋದೇ ಇಲ್ಲ, ಅದನ್ನ ಕೈ ಬಿಟ್ಟಂಗೆ ನಿಮ್ಮ ಲೆಕ್ಕ. ಮತ್ತು ಎರಡನೇದು ಅಲ್ಲಿ 80 ಉತ್ತರ ಪ್ರದೇಶದಾಗ 80 ಸೀಟ್ ಇರಲಿ, 120 ಸೀಟ್ ಇರಲಿ, ವೋಟರ್ಸ್ ಅಷ್ಟೇ ಇರ್ತಾರೆ. ಆ ವೋಟರ್ಸು 45 ಲಕ್ಷ ಇದ್ದು 1 ಸೀಟ್ ಇದ್ರು ಅವ್ರು ಬಿಜೆಪಿಗೆ ಹಾಕ್ಬೇಕಂದ್ರೆ ಅವ್ರು ಬಿಜೆಪಿಗೆ ಹಾಕ್ತಾರೆ. 45 ಲಕ್ಷದಲ್ಲಿ 2 ಸೀಟ್ ಆದರೆ 2 ಕಡೆ ಬಿಜೆಪಿ, 2 ಕಡೆ ಬಿಜೆಪಿ ನಿಂತಾರೆ, 2 ಕಡೆ ಬಿಜೆಪಿನ ಹಾಕ್ತಾರೆ. ಅವ್ರು ಕಾಂಗ್ರೆಸ್ ಬೇಕು, SP ಬೇಕಂದ್ರೆ SPಗೆ ಹಾಕ್ತಾರೆ. ಆದ್ರೆ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಮತ್ತು ಇಂಡಿ ಘಟಬಂಧನದ ಪಾರ್ಟಿಗಳು ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಅವರು ಭಯಭೀತಗೊಂಡು ಇದನ್ನು ವಿರೋಧ ಮಾಡಿದ್ದಾರೆ. ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಭಯ ಮತ್ತು ಮಹಿಳಾ, OBC, SC/ST ವಿರೋಧಿ ಮನಸ್ಥಿತಿ. ಪಂಡಿತ್ ನೆಹರು ಅವರು SC/ST ರಿಸರ್ವೇಷನ್ ವಿರೋಧ ಮಾಡಿದ್ದಾರೆ. ಅಂದ್ರ ಮೊದಲಿನಿಂದನೂ ಸಹಿತ ಇವರು ವೀಕರ್ ಸೆಕ್ಷನ್ನು, SC/ST, OBC ಇದರ ಬಡವರ ವಿರುದ್ಧವಾಗಿದ್ದಾರೆ. ಆಡಳಿತ ಪಕ್ಷದಲ್ಲಿದ್ದಾಗ ಮಾಡೋ ತಾಕತ್ತಿಲ್ಲ. ಯಾರು ವಿರೋಧ ಮಾಡಿದ್ರಿ? RJD. ಇನ್ನೊಂದು ಪಾಯಿಂಟ್ ಹೇಳ್ತಾನೆ, ನಮ್ದು ನಿಯತ್ತು ಸರಿ ಇತ್ತೆ ಅಂತ ಅನ್ಲಿಕ್ಕೆ 2009 ರಿಂದ 14 ಮಧ್ಯೆ ಏನೋ ತಂದಿದ್ರಲ್ಲ ಬಿಲ್, ರಾಜ್ಯಸಭಾದಾಗ ಪಾಸ್ ಮಾಡಿದ್ದಾರೆ. ರಾಜ್ಯಸಭಾದಾಗ 2/3 ಮೆಜಾರಿಟಿ ಇತ್ತು ಕಾಂಗ್ರೆಸ್ ಪಾರ್ಟಿ. ಮನಮೋಹನ್ ಸಿಂಗ್ ಟೈಮ್ದಾಗ ಕಂಪೋಸಿಷನ್ ತೆಗೀರಿ ನಾವು, ದರ್ ವಾಸ್ ನೋ ಸಿಂಗಲ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿನೂ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. ಬಿಕಾಸ್ ವಿ ಸಪೋರ್ಟೆಡ್ ಇಟ್, ಪಾಸ್ಡ್. ನಾನು ಅವಾಗ ಕರ್ನಾಟಕ ರಾಜ್ಯದ ವಿಪ್ ಇದ್ದೆ. ಹಿಂಗಾಗಿ ವಿಪ್ಗಳಿಗೆ ಸುಷ್ಮಾ ಸ್ವರಾಜ್ ಅವರು ಬ್ರೀಫಿಂಗ್ ಮಾಡ್ತಾ ಇದ್ರು, ಅನಂತಕುಮಾರ್ ಇದ್ರು ಅವಾಗ ನಮಗಲ್ಲೇ ಕರೆದು ಬ್ರೀಫಿಂಗ್ ಮಾಡಿದ್ರು. ಇಲ್ಲ, ಈ ವಾರದಲ್ಲಿ ರಾಜ್ಯಸಭೆಯಿಂದ ಪಾಸ್ ಆದ ಮಹಿಳಾ ಮೀಸಲಾತಿ ಬರ್ತದೆ, ನಮ್ಮೆಲ್ಲ ಸದಸ್ಯರಿದ್ದು ಸಪೋರ್ಟ್ ಮಾಡ್ಬೇಕಂತ. ಐ ರಿಮೆಂಬರ್ ದಿಸ್ ಮೀಟಿಂಗ್ ಕರೆದಿದ್ರು ನಮ್ದೆಲ್ಲ. ಸುಷ್ಮಾ ಸ್ವರಾಜ್ ಅವರು, ಸ್ವರ್ಗೀಯ ಸುಷ್ಮಾ ಸ್ವರಾಜ್ ಅವರು, ಅಡ್ವಾಣಿ ಅವರಿದ್ರು. ನಿಮ್ಮ ಗ್ರೂಪ್ನಲ್ಲಿ ಇಲ್ಲಂತ ಪ್ರತಿಯೊಬ್ಬ MP ಹಾಜರಿರಬೇಕು, ಸರ್ಕಾರ ಮಹಿಳಾ ಮೀಸಲಾತಿ ತರ್ತಾ ಇದೆ, ನಾವು ಸಪೋರ್ಟ್ ಮಾಡಬೇಕು. ವಿರೋಧ ಮಾಡಿದ್ದಾರೆ ಲೋಕಸಭೆ ಒಳಗೆ. ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಕಾಂಗ್ರೆಸ್ ಮಹಿಳಾ ವಿರೋಧಿಯಾಗಿದೆ, ಇದು ಸ್ಪಷ್ಟವಾಗಿ ಪ್ರೂವ್ಗೊಂಡು. ಆಮೇಲಿಂದ ಒಂದು ವಾರ ಆದ್ಮೇಲೆ ಬರಲಿಲ್ಲ. 2-3 ಸರ್ತಿ ಸುಷ್ಮಾ ಅವರು ರಿಮೈಂಡ್ ಮಾಡಿದರು, ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು, ನೀವು ದಯವಿಟ್ಟು ಇದನ್ನ ತೊಂಬರ್ರಿ, ಯಾಕೆ ತರ್ತಾ ಇಲ್ಲ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಏನೂ ಉತ್ತರ ಹೇಳಲಿಲ್ಲ, ಅಡ್ಜರ್ನ್ ಮಾಡಿದ್ರು. ಆಮೇಲೆ ಸೈನ್ಯ ಮಾಡಿಬಿಟ್ರು. 3ರಲ್ಲಿ ಬಿಲ್ಲು, ಇಟ್ ಈಸ್ ಲಿಂಕ್ ಟು ಸೆನ್ಸಸ್. ನೌ ಬಿಕಾಸ್ ವಿ ಶುಡ್ ಡಿಲಿಂಕ್ ದಿ ಸೆನ್ಸಸ್. ಡಿಲಿಂಕ್ ಮಾಡಲಿಲ್ಲ ಅಂತಂದ್ರೆ ಸೆನ್ಸಸ್ ದ ಆಧಾರದ ಮೇಲೆ ನಾವು ಮಾಡಬೇಕು. ಮತ್ತು ಈ ಲಿಂಕ್ ಟು ಸೆನ್ಸಸ್ ಇದು ಮೊದಲಿನಿಂದ ಇದೆ, ನಾವು ಮಾಡಿಲ್ಲ. ಈಗ ಅದನ್ನು ಮೊದಲಿಂದನೂ ಇದೆ. ಅದೇ ನಾವು ಆ ಟೈಮ್ದಲ್ಲಿ ಮಹಿಳಾ ಮೀಸಲಾತಿಗೆ ರಿಸರ್ವೇಷನ್ ಕೊಡಲಿಕ್ಕೆ ನಾವು ಅಮೆಂಡ್ಮೆಂಟನ್ನು ತಂದ್ವಿ. ಬಟ್ ಇದು ಡಿಲಿಂಕಿಂಗ್ ಸಬ್ಸಿಕ್ವೆಂಟ್ಲಿ ಇಟ್ ಹ್ಯಾಸ್ ಬ್ರಾಟ್ ಟು ದಿ ಇಟ್ ಹ್ಯಾಸ್ ಕಮ್ ಟು ಅವರ್ ನೋಟಿಸ್. ಅಂದರೆ ಸರ್ಕಾರದ ನೋಟಿಸ್ ಬಂದಿದೆ. ಇದು ಡಿಲಿಂಕ್ ಮಾಡಲಿಲ್ಲ ಅಂದರೆ ಕೆಲವು ರಾಜ್ಯಗಳಲ್ಲಿ ಕಮ್ಮಿ ಆಗ್ತದೆ. ವಿಚ್ ಶುಡ್ ನಾಟ್ ಹ್ಯಾಪನ್. ಅವ್ರು ಹೇಳ್ತಾ ಇರೋದು ಮಾಡಿ 543 ಮಾಡಲಿ, ಅದಕ್ಕಿಂತ ಜಾಸ್ತಿ ಮಾಡಲಿ, ಕಮ್ಮಿ ಮಾಡಲಿ, ಯಾವುದೇ ಮಾಡಿದ್ರು ಡಿಲಿಮಿಟೇಷನ್ ಕಾನೂನು ಇಟ್ ಈಸ್ ನೆಸೆಸರಿ, ಇಟ್ ಈಸ್ ನೀಡೆಡ್. ಅಲ್ಲ, ಲಾಸ್ಟ್ ಟೈಮ್ ಹಂಗೆ ಅಲ್ವಾ ಮಾಡಿದ್ದು. ಇದನ್ನ ಸೀಟ್ ಇಲ್ಲಿಗೆ ಫ್ರೀಸ್ ಮಾಡಿಕೊಂಡು ಕೆಲವೊಂದು ಏರಿಯಾಗಳು ಚೇಂಜ್ ಆಗಿತ್ತು ಅಷ್ಟೇ ಲಾಸ್ಟ್ ಟೈಮ್ ಮಾಡಿದಾಗ. ಹೌದ್ರಿ, 40-45 ಲಕ್ಷ ಇದೆ. ಹೌದು, 40-45 ಲ್ಯಾಕ್ಸ್ ಇದೆ. ಒಂದೊಂದು ಕ್ಷೇತ್ರ 50 ಲಕ್ಷ ಇದೆ. ಡಿಲಿಮಿಟೇಷನ್ 26ಕ್ಕೆ ಮುಗಿದ ನಂತರ ಇನ್ನು 20 ವರ್ಷ
ಇನ್ನು 20 ವರ್ಷ ಹಿಂಗೆ ಒಬ್ಬರಿಗೂ ಅಂದ್ರೆ ಒಬ್ಬ ಮತದಾರರಿಗೂ ಎಂಪಿಗಳು ರೀಚ್ ಆಗಲಾರದಂತ ಒಂದು ಸ್ಥಿತಿ ಇತ್ತು. 350, 400, 500 ಕಿಲೋಮೀಟರ್ ಒಂದೊಂದು ರೇಂಜ್ ಇಟ್ಟು ಹಿಂಗೆ ನಡೆಸ್ಬೇಕ. ಅಲ್ಲ ಅವ್ರು ಹೇಳ್ತಾ ಇರೋದು ನಡೆದಿಲ್ಲ. ಅಲ್ಲ ಮೊದ್ಲಿಂದ ನಿಮ್ಗೆ ನಡೆಸ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾರು ನಡೆಸಬಾರ್ದ. ಅಲ್ಲ ನೀವ್ ಹೇಳಿದ್ದನ್ನ ಬಿಲ್ ಅಲ್ಲಿ ಯಾವ್ದು ತಂದಿಲ್ಲ ಅಂತ. ಬಿಲ್ ನೋಡ್ರಿ, ಬಿಲ್ ಅಲ್ಲಿ ಅದು ಇದೆ. ಅಲ್ಲ ನೀವ್ ಹೇಳಿದ ಸಂಖ್ಯೆ ನಾವು 50% ಮಾಡ್ತೀವಿ ಅಂತ ಇಲ್ಲ. ನಮ್ಮ ಅಲಯನ್ಸ್ ಪಾರ್ಟ್ನರ್ದಾಗ ನಮಗೆ ಒಮ್ಮತ ಮೂಡ್ತಾ ಇಲ್ಲ. ಯಾರ ಜವಾಬ್ದಾರಿ ಇದಕ್ಕೆ? ಈಗ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ನಿಮ್ದು ಆಗಲಿಲ್ಲ, ನೀವು ಮಾಡಬೇಕಾಗಿತ್ತಲ್ಲ. ಕಾಂಗ್ರೆಸ್ ಪಾರ್ಟಿ ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ವಿ ಈ ವಿಷಯಕ್ಕೆ. ಇಟ್ ಇಸ್ ಆನ್ ರೆಕಾರ್ಡ್, ಯು ಕ್ಯಾನ್ ಚೆಕ್ ದಿ ರೆಕಾರ್ಡ್ಸ್ ಆಫ್ ದಿ ರಾಜ್ಯಸಭಾ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸಿವ್ ವಿಚಾರಕ್ಕೆ, ದೇಶಕ್ಕೆ ಒಂದು ಸೆಕ್ಷನ್ಗೆ ಒಳ್ಳೇದಾಗಬೇಕಂತ ಬಂದಾಗ ಅವರು ನೆಗೆಟಿವ್ ಅಪ್ರೋಚ್ ಇದೆ. ಮಹಿಳಾ ವಿರೋಧಿಯಾಗಿದ್ದಾರೆ. ನೆಹರು SC/ST ವಿರೋಧ ಮಾಡಿದರು ರಿಸರ್ವೇಷನ್ ಅನ್ನು. ರಾಜೀವ್ ಗಾಂಧಿ OBC ರಿಸರ್ವೇಷನ್ ವಿರೋಧ ಮಾಡಿದರು. ಕಾಕಾ ಕಾಲೇಲ್ಕರ್ ಕಮಿಟಿ ಎಕ್ಸಿಕ್ಯೂಟಿವ್ ನೆಹರುವಿಂದ ಹಿಡ್ಕೊಂಡು ಯಾರೂ ಮಾಡಲಿಲ್ಲ. ಮಂಡಲ್ ಕಮಿಷನ್ ಅನ್ನು VP ಸಿಂಗ್ ಅವರು ಜಾರಿಗೆ ತರ್ತೀನಿ ಅಂತ ಹೊಂಟಾಗ ರಾಜೀವ್ ಗಾಂಧಿ ಅವರ ಸುದೀರ್ಘವಾದಂತಹ ಭಾಷಣ ಇದೆ ಲೋಕಸಭೆಯೊಳಗೆ, ಇದನ್ನು ವಿರೋಧ ಮಾಡಿ. ಹಿಂಗಾಗಿ ಕಾಂಗ್ರೆಸ್ ಪಾರ್ಟಿ ಇಸ್ ಟೋಟಲಿ ಅಗೇನ್ಸ್ಟ್ ದಿಸ್ ಬಿಲ್. ಸುಮ್ಮನೆ ಇದಕ್ಕೊಂದು ಡಿಲಿಮಿಟೇಷನ್ ಮಾಡ್ತೀರಿ, ಇದು ಮಾಡ್ತೀರಿ. ಮತ್ತು ಡಿಲಿಮಿಟೇಷನ್ ಅಕಸ್ಮಾತ್ ಈಗ ಮುಂದೆ ಬಂತಪ್ಪ, 26ಕ್ಕೆ ಮುಗೀತದ, 29ರ ನಂತರ ಮಾಡ್ತೀವಿ ಅಂತ ಹೇಳ್ಬೋದು. 29ರ ನಂತರ ನಾವೇ ಇರ್ತೀವಿ. ಬಿಜೆಪಿ ವಿಲ್ ಬಿ ಪವರ್ ಇನ್ ಇವನ್ ಆಫ್ಟರ್ 29. ಯಾವಾಗಾದ್ರೂ ಡಿಲಿಮಿಟೇಷನ್ ಇನ್ನು ಮುಂದೆ ನಾವೇ ಮಾಡೋದು. ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.